ನಾಮಕ್ಕೆ ಸ್ತೋತ್ರವಾಗಲಿ. ಈ ಲೆಂಟ್ ಡೇಸಿನ 44ನೆಯ ದಿನದಲ್ಲಿ ನಾವುಗಳಿದ್ದೇವೆ. ಈ ದಿನದಲ್ಲಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ನುಡಿದಂತ ಕೊನೆಯ ಮಾತು, 7ನೇ ಮಾತು ಯಾವುದೆಂದರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಮಹಾಧ್ವನಿಯಿಂದ ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೌದು, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಎಲ್ಲವನ್ನು ಮಾಡಿ ಮುಗಿಸಿ ಕೊನೆಯದಾಗಿ ಯೇಸು ಸ್ವಾಮಿ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾ ಇದ್ದಾನೆ. ಯಾಕೆಂದರೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಯಾವ ಉದ್ದೇಶದಿಂದ ಬಂದರೋ, ಇವತ್ತು ದೇವರು ಯಾವ ಉದ್ದೇಶದಿಂದ ತನ್ನ ಯೇಸು ಸ್ವಾಮಿಯನ್ನ ಕಳಿಸಿಕೊಟ್ಟರೋ, ಪ್ರತಿ ಒಂದೊಂದು ಉದ್ದೇಶವನ್ನು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮಾಡಿ ಮುಗಿಸಿದ್ದಾರೆ. ಆತನು ಎಲ್ಲವನ್ನು ಮಾಡಿ ಮುಗಿಸಿದ ನಂತರ ಆತನು ಇನ್ನೂ ಮಾಡುವುದಕ್ಕೆ ಏನೂ ಇಲ್ಲ ಎಂಬುದಾಗಿ ಹೇಳಿ, ಮುಗಿತು ಇಲ್ಲಿಗೆ ಎಂಬುದಾಗಿ ಹೇಳಿ ತನ್ನ ಆತ್ಮವನ್ನು ಯೇಸು ಸ್ವಾಮಿಗೆ, ತಂದೆಯಾದಂಥ ದೇವರಿಗೆ ಒಪ್ಪಿಸಿಕೊಡುತ್ತಾ ಇದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ, ನಮ್ಮ ಲೈಫಿನಲ್ಲಿ ಯೇಸು ಸ್ವಾಮಿ ನಮಗಾಗಿ ಮಾಡಬೇಕಾದದ್ದು ಯಾವುದೂ ಇಲ್ಲ. ಪ್ರತಿಯೊಂದನ್ನು ಕೂಡ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಇವತ್ತು ನಾವು ಒಂದೇ ಒಂದು ಮಾಡಬೇಕು, ಏನೆಂದರೆ ಆತನ ಪ್ರೀತಿಯನ್ನು ಅರಿತುಕೊಂಡು ನಾವು ನಮ್ಮ ಆತ್ಮವನ್ನ ಯೇಸು ಸ್ವಾಮಿಗೆ ಒಪ್ಪಿಸಿಕೊಡಬೇಕು. ನಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಡಬೇಕು. ಇವತ್ತು ಯೇಸು ಸ್ವಾಮಿ ನಮ್ಮ ಬಳಿಯಿಂದ ಇವತ್ತು ಹಣ ಆಗಲಿ, ಅಂತಸ್ತು, ಐಶ್ವರ್ಯ ಇವತ್ತು ಯಾವುದನ್ನು ಕೇಳುತ್ತಾ ಇಲ್ಲ. ಯೇಸು ಸ್ವಾಮಿ ಕೇಳುವಂಥದ್ದು ಒಂದೇ ಒಂದು, ನಮ್ಮ ಹೃದಯವನ್ನ. ಇವತ್ತು ನಮ್ಮನ್ನ ಮಾತ್ರ ಯೇಸು ಸ್ವಾಮಿ ಕೇಳುವುದು. ಇವತ್ತು ನನ್ನನ್ನು ನೀವು ಅಂಗೀಕರಿಸಿಕೊಳ್ಳುತ್ತೀರಾ, ನಿಮ್ಮ ಹೃದಯದಲ್ಲಿ ನನ್ನನ್ನು ಅಂಗೀಕರಿಸಿಕೊಳ್ಳುತ್ತೀರಾ ಎಂಬುದಾಗಿ ಯೇಸು ಸ್ವಾಮಿ ಕೇಳುವಾತನಾಗಿದ್ದಾನೆ. ಇಷ್ಟೆಲ್ಲ ನಮಗಾಗಿ ಮಾಡಿದಂತ ಯೇಸು ಸ್ವಾಮಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಳುತ್ತೀರಾ? ನೀವು ಕೂಡ ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯನ್ನ ಅಂಗೀಕರಿಸಿಕೊಳ್ಳಿರಿ, ನಿಮ್ಮ ಆತ್ಮವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಡಿರಿ. ಖಂಡಿತವಾಗಲು ನಿಮ್ಮನ್ನ ಕೈ ಹಿಡಿದು ಯೇಸು ಸ್ವಾಮಿ ನಡೆಸುತ್ತಾರೆ. ನೀವು ಕ್ರಿಸ್ತನಿಗೆ ಸ್ವಂತವಾದರೆ ಇವತ್ತು ನೀವು ಯಾವ ವಿಷಯದಲ್ಲೂ ಕೊರತೆ ಪಡಬೇಕಾಗಿಲ್ಲ. ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ನಡೆಯಬೇಕು, ಜನಗಳ ಮುಂದೆ ಯಾವ ರೀತಿಯಲ್ಲಿ ಮಾತನಾಡಬೇಕು ಎಂಬುದಾಗಿ ಯಾವುದರ ಕುರಿತು ಚಿಂತೆ ಪಡುವಂತ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಂದನ್ನು ಕೂಡ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟು ನಮ್ಮನ್ನ ನಡೆಸುವಾತನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ, ಅನೇಕ ಜನಗಳ ಮುಂದೆ ನಮ್ಮನ್ನ ತಲೆಯಾಗಿ ನಿಲ್ಲಿಸುತ್ತಾನೆ. ಈ ಲೋಕದ ಜನಗಳ ಮುಂದೆ ನಮ್ಮನ್ನ ಜ್ಞಾನವಂತರಾಗಿ ದೇವರು ಮಾತನಾಡಿಸುತ್ತಾರೆ, ನಡೆಸುತ್ತಾರೆ. ಇಂಥ ಒಳ್ಳೆ ಯೇಸು ಸ್ವಾಮಿಗೆ ನಮ್ಮ ಆತ್ಮವನ್ನು ಒಪ್ಪಿಸಿಕೊಡೋಣ, ನಮ್ಮ ಜೀವಿತವನ್ನೇ ಈ ದಿನ ಒಪ್ಪಿಸಿಕೊಡೋಣ. ಖಂಡಿತವಾಗಲೂ ನಮ್ಮ ಜೀವಿತ ಬದಲಾಗುತ್ತದೆ. ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.